ರಾಜ್ಯಾದ್ಯಂತ 45 ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರುವಂತದ್ದು. ಆದರೆ ಅಭಿಮಾನಿಗಳಿಗೋಸ್ಕರ ಒಂದು ದಿನ ಮುಂಚಿತವಾಗಿಯೇ 45 ಪೇಯ್ಡ್ ಪ್ರೀಮಿಯರ್ ಶೋ ಮಾಡಲಾಗ್ತಿದೆ. ಅದು ಒಂದಲ್ಲ ಎರಡಲ್ಲ 50 ಥಿಯೇಟರ್ಗಳಲ್ಲಿ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಆಗ್ತಾ ಇರುವಂಥದ್ದು ಈಗ 7 ಗಂಟೆಗೆ. ಸೊ 7 ಗಂಟೆಗೆ ಅಂತಂದರೆ ಅಭಿಮಾನಿಗಳು ಒಂದಷ್ಟು ಸೆಲೆಬ್ರೇಷನ್ ಕೂಡ ಮಾಡ್ತಿರುವಂಥದ್ದು. ಪ್ರಸನ್ನ ಚಿತ್ರಮಂದಿರದಲ್ಲಿ ಶಿವಣ್ಣನ ಆಪ್ತರು ಕೂಡ ಇಲ್ಲಿ ಬಂದಿರುವಂಥದ್ದು, ಸೆಲೆಬ್ರೇಷನಲ್ಲಿ ಭಾಗಿಯಾಗಿರುವಂಥದ್ದು. ನಮ್ಮ ಜೊತೆ KP ಶ್ರೀಕಾಂತ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, 45 ಇದು ಒಂದು ಸಿನಿಮಾ ಅಲ್ಲ, ಗಾಡ್ ಆಫ್ ಮಾಸ್ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಶಿವಣ್ಣನ ಶಿವತಾಂಡವನ ನೋಡೋಕ್ಕೆ ಎಷ್ಟು ಕ್ಯೂರಿಯಸ್ ಆಗಿ ಎಲ್ಲರೂ ವೆಯ್ಟ್ ಮಾಡ್ತಿರೋದನ್ನ ನೋಡ್ತಿದ್ರೆ ತುಂಬಾ ಖುಷಿಯಾಗುತ್ತೆ. ಸರ್, ಏನು ಹೇಳ್ತೀರಿ ಸಿನಿಮಾ ಬಗ್ಗೆ? ತುಂಬ ಖುಷಿ ಆಗ್ತಾ ಇದೆ. ಫಸ್ಟು ಥ್ಯಾಂಕ್ಸ್ ಟು ರಮೇಶ್ ರೆಡ್ಡಿ ಅವರು, ಪ್ರೊಡ್ಯೂಸರು. ತುಂಬ ಚೆನ್ನಾಗಿ ಖರ್ಚು ಮಾಡಿ ಅದ್ಭುತವಾಗಿ ತೆಗ್ದಾನೆ. ಮತ್ತು ಅರ್ಜುನ್ ಜನ್ಯ ಫಸ್ಟ್ ಟೈಮೇ ನಿರ್ದೇಶನದಲ್ಲಿ, ನೀವೇ ನೆನ್ನೆ ಹೇಳಿದ್ದೀರಾ ನೋಡಿಬಿಟ್ಟು, ಫಸ್ಟ್ ಟೈಮ್ ನಿರ್ದೇಶನ ಥರ ಇಲ್ಲ, ತುಂಬ ಚೆನ್ನಾಗಿದೆ ಅಂತ. ಆ ಶಿವತಾಂಡವನ ನೋಡೋಕ್ಕೆ ಎಲ್ಲ ಶಿವಣ್ಣನ ಅಭಿಮಾನಿಗಳು, ಶಿವನ ಅಭಿಮಾನಿಗಳು ಕಾಯ್ತಾ ಇದ್ದೀವಿ. ತುಂಬ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, ದೋಸೆ ಕ್ಯಾಂಪ್ ಮಾಡಿಸಿದ್ದೀರಾ, ಅಭಿಮಾನಿಗಳೆಲ್ಲ ದೋಸೆ ತಿಂದ್ಕೊಂಡು ಆರಾಮಾಗಿ ಸಿನಿಮಾ ನೋಡಲಿ ಅಂತ ಹೇಳ್ಬಿಟ್ಟು. ಸೊ ಅವಾಗಲೇ ಅಭಿಮಾನಿ ಹೇಳ್ತಾ ಇದ್ರು, ದೊಡ್ಡ ಮನೆ ಅಂದರೆ ಅದೇ ಮೇಡಮ್, ಕೊಟ್ಬಿಟ್ಟು ಆಮೇಲೆ ಆರಾಮಾಗಿ ಸಿನಿಮಾ ನೋಡಿ ಅಂತ ಹೇಳ್ತಾರೆ, ಅನ್ನದಾತರು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಖಂಡಿತ ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನದಾತರು ಅಂತ ಕರೀತಾ ಇದ್ರು, ಅದೇ ರೀತಿ ಅವ್ರ ಅಭಿಮಾನಿಗಳು ನಡ್ಕೊತಾ ಇದ್ದಾರೆ. ಈಗ ನಾನು ನೋಡ್ದಂಗೆ ಯುವರಾಜ ಪಿಕ್ಚರು ಫಸ್ಟ್ ಫಿಲಮು 25 ವರ್ಷದ ಮುಂಚೆ, ಇಲ್ಲೇನು ನಾವೇ ರಿಲೀಸ್ ಮಾಡಿದ್ದೀವಿ ನಮ್ಮ ಫಿಲಮ್, ಏನು ಕ್ರೇಜ್ ಇತ್ತೋ ಅದೇ ಕ್ರೇಜ್ ಇದೆ. ಶಿವಣ್ಣನಿಗೆ ಕ್ರೇಜ್ ಅನ್ನೋದು ಯಾವತ್ತೂ ಕಮ್ಮಿ ಆಗೋದಲ್ಲ, ಆಗೋದು ಇಲ್ಲ. ಇಲ್ಲಿ ರಾಜೇಶ್ ಅಂತ ದೋಸೆ ಕ್ಯಾಂಪ್ ಇದು ಮಾಡಿ ಎಲ್ಲರಿಗೂ ಇದು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಲಕ್ಷ್ಮಣ ಮತ್ತು ಮನು, ಚೇತು, ಇವರೆಲ್ಲ ಸೇರಿ ಬೃಹತ್ ಹಾರ ಇನ್ನೊಂದು ಸ್ವಲ್ಪ ಹೊತ್ತು 1 or 2 ಅವರ್ಸಲ್ಲಿ ನೋಡ್ಬೋದು. ಅದ್ಭುತವಾಗಿರುತ್ತೆ. ಇನ್ನೂ ಸೆಲೆಬ್ರೇಷನ್ನು ನಾಳೆ ರಿಲೀಸ್ ಇದ್ರೂ ಈಗಾಗಲೇ 2 ಪ್ರೀಮಿಯರ್ ಶೋ ಫುಲ್ಲಾಗಿದೆ. ಇಲ್ಲಿ ಅದ್ಭುತವಾದ ರೆಸ್ಪಾನ್ಸ್ ಇದೆ. ಎಂಟೈರ್ ಕರ್ನಾಟಕ ತುಂಬ ಅದ್ಭುತವಾಗಿ ಶಿವಣ್ಣಂದು ಏನಿತ್ತೋ ಟಗರು, ಮಫ್ತಿ, ಆ ರೇಂಜಲ್ಲಿದೆ. ಸರ್, ಶಿವಣ್ಣಗೆ ಕ್ಯಾನ್ಸರ್ ಇದ್ರೂ ಸಹ ಸಿನಿಮಾಗೆ ಲಾಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋವಂಥದ್ದು. ಬೇರೆ ಆ್ಯಕ್ಟರ್ಗಳಾಗಿದ್ದರೆ ನಿಜವಾಗ್ಲೂ ಆ್ಯಕ್ಟ್ ಮಾಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಶಿವಣ್ಣ ಡೆಡಿಕೇಶನ್ ಬಗ್ಗೆ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಮೇಡಮ್, ನಾವು ಮಾತಾಡೋಕ್ಕೆ ತುಂಬ ಚಿಕ್ಕವರು ಶಿವಣ್ಣನ ಡೆಡಿಕೇಶನ್ ಬಗ್ಗೆ. ಯಾಕಂದರೆ ಅವತ್ತು ಏನಾಯಿತು ಅನ್ನೋದಕ್ಕೆ ನಾನೇ ಸಾಕ್ಷಿ ಇದ್ದೆ. ಬೆಳಗ್ಗೆ ಅವ್ರಿಗೆ ಗೊತ್ತಾದ ತಕ್ಷಣ ಅರ್ಜುನ್ ಜನ್ಯ ಅವರೇ ಸುಮಾರು ಇಂಟರ್ವ್ಯೂಸಲ್ಲಿ ಹೇಳಿದ್ದಾರೆ, ಕರೆದುಬಿಟ್ಟು ಫಸ್ಟು ಸಿನಿಮಾ ಮುಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂಥ ದೊಡ್ಡ ಗುಣ ಅವ್ರದ್ದು. ಅವ್ರ ತಂದೆ ಥರನೇ ದೊಡ್ಡ ಮನೆ ದೊರೆ, ಅವ್ರ ದೊಡ್ಡ ಗುಣ. 10-10:30 ಕರೆದು ನನ್ನ ಫಸ್ಟು ಸಿನಿಮಾ ಮುಗಿಸಿ, ನಾನು ನಿಮ್ಗೆ ಯಾರಿಗೂ ಮೋಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತೇಳಿ ಸಿನಿಮಾ ಮಾಡಿಕೊಟ್ಬಿಟ್ಟು ಹೋಗಿದ್ದಾರೆ. ಆ ಗ್ರೇಟ್ನೆಸ್ಗೆ ಎಲ್ಲ ಕನ್ನಡ ಅಭಿಮಾನಿಗಳು ಸಿನಿಮಾ ನೋಡಿ ಶಿವಣ್ಣನ ತಾಂಡವ ನೋಡಿ ಆನಂದಿಸಿ ಅಂತ ಕೇಳ್ಕೊತೀನಿ. ಏನು ಮಾತಾಡಂಗಿಲ್ಲ ಮೇಡಮ್, ಬಿಟ್ಟು 1 hour 2 hours 75% ಫುಲ್ ಆಗೋಯ್ತು. ಇವಾಗ 7 o'clock ಶೋ ಫುಲ್ ಆಗಿದೆ. ಈಗ ಜಸ್ಟ್ 1 hour ಬಿಟ್ಟು 10:30 ಶೋನ, ಅದು ಆಲ್ಮೋಸ್ಟ್ 80% ಫುಲ್ ಆಗಿದೆ. ಇನ್ನು ಶೋ ಟೈಮ್ ಅಷ್ಟೊತ್ತಿಗೆ ಕಂಪ್ಲೀಟ್ ಇದಾಗೋಗುತ್ತೆ. ನಾಳೆ ಹಾಲಿಡೇ ಇದೆ, ಬ್ಲಾಕ್ ಫಸ್ಟ್ ಹೌಸ್ಫುಲ್ ಆಗೇ ಆಗುತ್ತೆ. ಎಲ್ಲನೂ 4 days ನನಗೆ ಗೊತ್ತಿದ್ದಂಗೆ ನಾನ್ ಸ್ಟಾಪ್ ಕಲೆಕ್ಷನ್ಸು. ಏನಿಲ್ಲ, ಖುಷಿ ಆಗುತ್ತೆ. ಈ ಥರ ಥಿಯೇಟ್ರ್ ಸಿಂಗಲ್ ಸ್ಕ್ರೀನ್ಸ್ ಆಗಲಿ, ಯಾವುದೇ ಥಿಯೇಟ್ರ್ ಹಿಂಗೆ ತುಂಬಿರೋದಕ್ಕೆ ತುಂಬ ಖುಷಿ ಆಗುತ್ತೆ. 100% ಮೇಡಮ್. ಈ ಥರ ಇದ್ರೇ ಎಲ್ಲಾನು ಥಿಯೇಟ್ರಿಗೆ ಒಂದಿದು, ಎಲ್ಲದಕ್ಕೂ ಒಂದಿದು, ಅದೇ ನಮಗೆ ಖುಷಿ ಅಷ್ಟೇ. ಶಿವಣ್ಣ ಅವ್ರು ಇವತ್ತು ಈಸ್ ಎವರ್ ಗ್ರೀನ್ ಸ್ಟಾರ್. ಅವ್ರಿಗೆ ಏಜೇ ಇಲ್ಲ, ಇದೇ ಇಲ್ಲ. ಅವ್ರು ಡೆಫಿನೆಟ್ಲಿ ಎನರ್ಜೆಟಿಕ್ ಆ್ಯಂಡ್ ಇದು ಅವ್ರ ಮಾರ್ಕೆಟ್ ನಂಬರ್ 1 ಯಾವತ್ತಿದ್ರು ಅವರು. ನಾಳೆ ಕ್ರಿಸ್ಮಸ್ ಡೇ ಅಲ್ಲ, 45 ಡೇ ಶಿವಣ್ಣನ ಡೇ. ಸೊ ಏನು ಹೇಳ್ತೀರಿ? ನಾವು ನೆನೆ ನಿಮ್ದು ಒಂದು ರಿಪೋರ್ಟ್ ಹೇಳ್ರಿ. ನೀವು ಒಂದು ಮಾತು ಹೇಳಿದ್ದೀರಾ ಶಿವ ತಾಂಡವ ಅಂತ. ಆಲ್ರೆಡಿ ಹುಡುಗರೆಲ್ಲ ಶಿವ ತಾಂಡವ ಆಗ್ಬಿಟ್ಟವ್ರೆ. ಆಲ್ರೆಡಿ ಎಕ್ಸೈಟಲ್ಲಿ ಅವರೇ ಹುಡುಗರೆಲ್ಲ. ಇವಾಗ ಶಿವಣ್ಣನ ಸ್ಕ್ರೀನ್ ಮೇಲೆ ನೋಡಬೇಕು ಅಷ್ಟೇ. ಆ ಯಪ್ಪನ ಕಣ್ ತುಂಬ ನೋಡ್ಕೋಬೇಕು ಅಂತ ಅವ್ರೆ. ನಾವು ಅಷ್ಟೇ. ನಮ್ಮ ಬಾಸ್ ನಮ್ಮ ಶಿವಣ್ಣ ಯಾವತ್ತಿರೂ ಸೂಪರ್ ಸ್ಟಾರೇ. ಯಾರಿಗೂ ಎಲ್ಲೂ ಕೆಟ್ಟದ್ದು ಬಯಸ್ತಾರೋ ಏಕೈಕ ವ್ಯಕ್ತಿ ಇಂಡಸ್ಟ್ರಿಯಲ್ಲಿ ಶಿವಣ್ಣ ಒಬ್ಬರೇ. ನಮ್ಮ ಪ್ರೋತ್ಸಾಹ ಶ್ರೀಕಾಂತ್ ಅಣ್ಣ, ಸುಧೀಣ್ಣ ಕೊಟ್ಟವ್ರು, ಹಂಗೆ ಮನೋಣ್ಣ ಆಗಿರ್ಬೋದು, ಲಕ್ಷ್ಮಣಣ್ಣ ಆಗಿರ್ಬೋದು, ಮಾದೇವಣ್ಣ, ನಮ್ಮ ರಾಜೇಶ್ ಎಲ್ಲ ಸೇರ್ ಮಾಡ್ತಾ ಇದೀವಿ ಮೇಡಮ್. ಏನೀಗ 45 ನೆನ್ನೆ ನೀವು ರಿಪೋರ್ಟ್ ಹೇಳಿದ್ರೆ 100ಕ್ಕೆ 100 ನಿಜ. ಅದಕ್ಕೆ ವೇಟಿಂಗ್ ಮಾಡ್ತಾ ಇದೀವಿ ಮೇಡಮ್. ಏನಿಲ್ಲ, ದೋಸೆ ಕ್ಯಾಂಪ್ ಕಂಡಿದ್ದೀವಿ, ಎಲ್ಲ ಬಂದು ದೋಸೆ ತಿನ್ಕೊಂಡು ಪಿಕ್ಚರ್ ನೋಡ್ಬೇಕಷ್ಟೇ. ಮಾಮೂಲಿ ಹಾರ ಹಾಕ್ತಾ ಇದೀವಿ ಮೇಡಮ್. ಶಿವಣ್ಣನಿಗೆ ಜೋರಾಗಿ ಹಾರ ಹಾಕ್ತೀವಿ. ನಮ್ದು ಯಾವಲ್ಲೂ ಏನು ಸೆಲೆಬ್ರೇಷನ್ ಇರ್ತದೆ ಅಭಿಮಾನಿಗಳಾಗಿ ಹಂಗೆ ಮಾಡ್ತೀವಿ. ಎಲ್ಲ ಶ್ರೀಕಾಂತ್ ಅಣ್ಣನ ಪ್ರೋತ್ಸಾಹ ಇಲ್ಲಲ್ಲ. ಆಲ್ ಓವರ್ ಕರ್ನಾಟಕ ಕೆಲವು ಕಡೆ ಸಿನಿಮಾ ಇರಲಿಲ್ಲ, ಬೇರೆಯವ್ರು ಯಾರೋ
ಕೆಲವು ಕಿಡಿಗೇಡಿಗಳು ಸಿನಿಮಾ ಥಿಯೇಟ್ರು ಕೊಡಬಾರ್ದು ಅಂತ ಇದು ಮಾಡ್ತಾಯಿದ್ರು. ಅದಕ್ಕೆಲ್ಲ ಶ್ರೀಕಾಂತ್ ಅಣ್ಣನೇ ಮಾತಾಡಿ ಎಲ್ಲ ಸಾಲ್ವ್ ಮಾಡಿ ಎಲ್ಲ ಕಡೆ ಥಿಯೇಟ್ರು ಸಿಕ್ಕಿದೆ. ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಮೇಡಮ್ ಸಿನಿಮಾ. ನೋಡಿದ್ರಲ್ಲ, ಇದು ಶಿವಣ್ಣನ ಫ್ಯಾನ್ಸ್ ಸಂಭ್ರಮ. ತುಂಬಾನೇ ಕಾತರದಿಂದ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವ ತಾಂಡವದ ದರ್ಶನ ಅವರೆಲ್ಲರೂ ಕೂಡ ಪಡೆದುಕೊಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.